ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹ್ಯಾಪಿ ದೀಪಾವಳಿ. ನಾನು ಮದುವೆ ಆದಮೇಲೆ ಮೊದಲನೇ ಸತಿ ಆಸ್ಟ್ರೇಲಿಯಾದಲ್ಲಿ ನನ್ನ ಹಸ್ಬೆಂಡ್ ಜೊತೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಈ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ 2 to 3 ಡೇಸಿಂದ ಬೇಜಾನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಹೀಗೆ ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡ್ತಾ ಇರಿ. ಹಬ್ಬದ ಹಿಂದಿನ ದಿನ ಏನಾದರೂ ಡೆಕೋರೇಷನ್ ಮಾಡಬೇಕು ಅನ್ನಿಸ್ತು ನನಗೆ. ಸೊ ನಾನೇ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಫ್ಲವರ್ಸ್ ಮಾಡಿ ಅದನ್ನು ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ತಿದ್ದೀನಿ. ಯಾವಾಗ ಮಾಡಿದ್ದಿದ್ದಲ್ಲ ಹೂವು? ನೆನ್ನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಪೇಪರ್ ಹೂವು ರೆಪ್ರೆಸೆಂಟೆಡ್ ಬಾಯ್ ಹೂವು ಇಲ್ವಲ್ಲ ಇಲ್ಲಿ. ಇಷ್ಟೊಂದು ಹೂವು ತರಕ್ಕೆ ನಾವು ಒಮ್ಮೆ ಅಂಗಡಿಗೆ ಅಂಗಡಿಲಿ ಹೋದ್ರೆ ಸಿಗಲ್ವಲ್ಲ, ಸಿಗುತ್ತೆ. ಈ ಥರ ಡೆಕೋರೇಷನ್ ಮಾಡೋಷ್ಟೆಲ್ಲ ಕಷ್ಟ ಇದೆ. ನೈಸ್, ಲುಕಿಂಗ್ ಗುಡ್. ಥ್ಯಾಂಕ್ ಯು. ಸಾಕಾ? ಓಕೆ. ಬಿದ್ಯಾ ಹಿಂದೆ ಆರೆಂಜ್ ಕಲರ್ ಸ್ವಲ್ಪ ಹಾಕ್ತೀಯ ಅದನ್ನ? ಹೆಂಗೆ ಹಾಕ್ತೀಯ ಹೇಳಿ ಇವಾಗ ಅದನ್ನ? ಇಲ್ಲಿ ನೈಸ್. ಒಂದು ಆರೆಂಜು, ಒಂದು ಎಲ್ಲೋ, ಒಂದು ಆರೆಂಜು, ಒಂದು ಎಲ್ಲೋ ಹಾಕ್ತೀಯಾ? ತೋರ್ಸಿ ಹೆಂಗಿದೆ ನೋಡೋಣ. ಹೀಗಿದೆ. ಚೆನ್ನಾಗೈತೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಡೆಕೋರೇಷನ್ ಎಲ್ಲ ಮುಗಿಸಿ ಮತ್ತು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗಲ್ಲ, ಬಟ್ ಪ್ರತಿ ಸತಿ ನಾನು ಪೂಜೆ ಮಾಡುವಾಗಲೂ ಅವ್ರೇನಾದರೂ ಮನೇಲಿದ್ದರೆ ನನ್ನ ಪಕ್ಕ ಕೂತ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾರೆ. ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ದೇವ್ರಿಗೆ ಕೈ ಮುಗಿತಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಪೂಜೆ ಮುಗಿಸಿ ಮತ್ತು ಮನೇಲೆಲ್ಲ ದೀಪ ಅಂಟಿಸಿದ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು. ಇದೊಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮಿಬ್ರಿಗೂ. ಒಂಥರ ತುಂಬ ಖುಷಿ ಕೊಡ್ತು, ಚೆನ್ನಾಗಿತ್ತು. ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿರೋದು ದಿನ ತುಂಬ ಖುಷಿ ಆಗ್ತಿದೆ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಆಯ್ತಾ ದೀಪ ಹಚ್ಚಿ? ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ ವಿತೌಟ್ ಲೈಟು. ಪಟಾಕಿ ಹೊಡೆಯೋಣ? ತಗೊಬರೋದು. ಪಟಾಕಿ ಅಲ್ಲ, ಸುರ್ಸುರ್ ಬತ್ತಿ. ಎಲ್ಲಿ ಸಿಕ್ತು ಸುರ್ಸುರ್ ಬತ್ತಿ? ಹೆಂಗೆ ತಗೊಂಡು ಬಂದಿದ್ದು ಹುಡಿಕೊಂಡು ಅದು ಆಸ್ಟ್ರೇಲಿಯಲ್ಲಿ? ಅದು ನೀನು ತಗೊಂಡು ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್. ಎರಡು ಹ್ಯಾಪಿ ದೀಪಾವಳಿ. ಬಾ ನೀನು, ಬಾ. ಬಂದಿ ಸುರ್ಸುರ್ ಬತ್ತಿ ಅಲ್ಲಿದೆ, ಅಲ್ಲಿದೆ. ಹಿಡ್ಕೊ ಹಿಡ್ಕೊ, ಒಂದು ಹಿಡ್ಕೊ. ಅವ್ರ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡೋಣ ನಾವು. ಹ್ಯಾಪಿ ದೀಪಾವಳಿ. ವಾ ಪುಸಾಗಲ್ಲ ಸೋತಾಗ್ಬಿಟ್ಟಿಲ್ಲ. ಹಬ್ಬ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ದೀಪ ಎಲ್ಲ ಅಂಟಿಸಿ ಪಟಾಕಿ ಹೊಡೆದು ಅಡುಗೆ ಮಾಡಕ್ಕಂತ ಬಂದಿದ್ದೀವಿ. ಪಟಾಕಿ ಹೊಡೆದು
ಸುರ್ಸುರ್ ಬತ್ತಿನೂ ಪಟಾಕಿನೇ ಇಷ್ಟೊಂದು ಕಾಯಕ್ಕೆ ಹಾಕಿದ್ಯಾ ಸ್ವಲ್ಪ ಸೊ ಇವಾಗ ಏನೇನು ಮಾಡಿದ್ಯಾ ನೋಡಿ ಹೇಳ್ತೀಯ ಗೊತ್ತಾ ಏನ್ ಮಾಡಿದ್ಯಾ ಮಾಡಿದ್ವಿ ಬಾಕ್ಸ್ ಎಲ್ಲ ಹಾಕಿಟ್ಬಿಟ್ಟಿದ್ಯಾ ಹಂಗೆ ಬಾತ್ ನೋಡಿ ಫ್ರೆಂಡ್ಸ್ ವಾಂಗಿಬಾತ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ನನಗೋಸ್ಕರ ಚಟ್ನಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಬಾಯಲ್ಲಿ ನೀರು ಬರ್ತಿದ್ದೀನಿ ತೆಂಗಿನಕಾಯಿ ಚಟ್ನಿನ ಗ್ರೀನ್ ಕಲರ್ ಮಾಡ್ಬಿಟ್ಟಿದ್ದಾನೆ ಗೈಸ್ ತೆಂಗಿನಕಾಯಿ ಚಟ್ನಿ ಗ್ರೀನ್ ಕಲರ್ ಇರುತ್ತಾ ಇವತ್ತಂತೂ ಫುಲ್ ಅಡುಗೆ ನನ್ನ ಹಸ್ಬೆಂಡ್ ಮಾಡಿದ್ದಾರೆ ಏನ್ ಮಾಡಿರೋದು ವಾಂಗಿಬಾತ್ ವಾಂಗಿಬಾತ್ ಚಟ್ನಿ ಅಷ್ಟೇ ನಾನು ಎಲ್ಲ ಹಬ್ಬಕ್ಕೂ ಏನೇನು ಎಷ್ಟೊಂದು ವೆರೈಟೀಸ್ ಮಾಡ್ತಿದ್ದೆ ನೀನು ಈ ಹಬ್ಬದಲ್ಲಿ ಏನದು ಮಾಡ್ತೀನಿ ಅಂತ ಒಪ್ಕೊಂಡು ಎರಡು ಮಾಡ್ಕೊಟ್ಟಿದ್ದೆ ಅಷ್ಟೇಳಿ ನನ್ಗೆ ಹೊಟ್ಟೆ ಆಯ್ತು ಜಾಪ ಭಾಳ ತಿನ್ಕತ್ತಾವಳೆ ವಸ್ತು 11 ಗಂಟೆ ಆಯ್ತು ಟೈಮು ನಾನೇ ಬೇಗ ಊಟ ಕೊಡ್ತಿದ್ದೆ ಇವಾಗ ಅಡುಗೆ ಆಯಿತು ಅಡುಗೆ ಮುಗಿಸ್ಕೊಂಡು ಡಿನ್ನರ್ ಮಾಡ್ತಾನಂತೆ ಬಂತು ಊಟ ತುಂಬ ವೆರೈಟಿ ಇಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಎರಡು ನಾನಾಗಿದ್ರೆ ಗಾಯ್ಸ್ ಎಷ್ಟು ವೆರೈಟೀಸ್ ಮಾಡಿ ಕೊಡ್ತಿದ್ದೆ ಇವನು ಎರಡು ಮಾಡಿದ್ದಾನೆ 2 ಮಾಡೋಕ್ಕೆ ಇಷ್ಟೊತ್ತು ತಗೊಂಡಿದ್ದಾನೆ ಇವಾಗ ಆಲ್ರೆಡಿ ಟೈಮ್ 11:30 ಆಗಿದೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ನಾವು ಚೆನ್ನಾಗಿ ಊಟ ಮಾಡ್ತೀವಿ ನೀವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಸೇಫಾಗಿ ಸೆಲೆಬ್ರೇಟ್ ಮಾಡಿ ಪಟಾಕಿ ಎಲ್ಲ ಹೊಡೆಯುವಾಗ ಹುಷಾರಾಗಿ ಪಟಾಕಿ ಹೊಡಿ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಷ್ಟೇ ನಮ್ಮ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಬಾಯ್